ಗೊನೋರಿಯಾ ರೋಗದಿಂದ ಬಳಲುತ್ತಿರುವ ಜನರೊಂದಿಗೆ ನೀವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದಾಗ ಇದು ಹರಡುತ್ತೆ. ಗೊನೋರಿಯಾ ರೋಗ ಇರುವ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಂಡು ಬರುವುದಿಲ್ಲ. ಅವು ಕಂಡು ಬಂದರೂ ಕೂಡ ಸೌಮ್ಯವಾಗಿರಬಹುದು. ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನೋವು ಮತ್ತು ಉರಿಯೂತ ಕಂಡು ಬರುತ್ತೆ. ಹಾಗಾದ್ರೆ ಇದರ ರೋಗ ಲಕ್ಷಣಗಳೇನು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಗೊನೋರಿಯಾ ಎಂಬ ರೋಗದ ಬಗ್ಗೆ ನೀವು ಈಗಾಗಲೇ ಕೇಳಿರಬಹುದು. ಇದು ಲೈಂಗಿಕವಾಗಿ ಹರಡುವ ರೋಗವಾಗಿದೆ. ಸಾಮಾನ್ಯವಾಗಿ ಇದು ನಿಸೇರಿಯಾ ಗೊನೋರಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಹಾಗಾಗಿ ಇದಕ್ಕೆ ಗೊನೋರಿಯಾ ಎಂಬ ಹೆಸರು ಬಂದಿದೆ. ಈ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ ಜನರೊಂದಿಗೆ ನೀವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದಾಗ ಇದು ಹರಡುತ್ತೆ. ಗೊನೋರಿಯಾ ರೋಗ ಇರುವ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಂಡು ಬರುವುದಿಲ್ಲ. ಅವು ಕಂಡು ಬಂದರೂ ಕೂಡ ಸೌಮ್ಯವಾಗಿರಬಹುದು. ಲೈಂಗಿಕವಾಗಿ ಸಕ್ರಿಯವಾಗಿರುವ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರು ಈ ಕಾಯಿಲೆಗೆ ಒಳಗಾಗಬಹುದು. ಎರಡನೆಯದಾಗಿ, ಇವರ ಜೊತೆಗೆ ಲೈಂಗಿಕತೆಯನ್ನ ಹೊಂದಿರುವ ಪುರುಷರು ಗೊನೋರಿಯಾಕ್ಕೆ ಹೆಚ್ಚು ಒಳಗಾಗ್ತಾರೆ. 2018ರ ಆರಂಭದಲ್ಲಿ ಸೂಪರ್ ಗೊನೋರಿಯಾ ತಳಿಗಳು ಅನೇಕ ದೇಶಗಳಲ್ಲಿ ಕಂಡು ಬಂದವು. ಅಲ್ಲಿಂದ ಈ ಭಯಾನಕ ರೋಗ ಜನರನ್ನ ಕಾಡ್ತಾ ಇದೆ. ಅಲ್ಲದೆ ಈ ಬ್ಯಾಕ್ಟೀರಿಯಾವು ಮುಖ್ಯವಾಗಿ ಶಿಶ್ನದಿಂದ ಹೊರಸೂಸುವಿಕೆ ಮತ್ತು ಯೋನಿ ದ್ರವದಲ್ಲಿ ಕಂಡು ಬರುತ್ತೆ. ಈ ರೋಗವು ಮೂತ್ರನಾಳ, ಗುದನಾಳ ಮತ್ತು ಗಂಟಲಿನ ಮೇಲೆ ಪರಿಣಾಮ ಬೀರುತ್ತೆ. ಮಹಿಳೆಯರಲ್ಲಿ ಇದು ಗರ್ಭಾಶಯ ಅಥವಾ ಗರ್ಭಕಂಟಕದ ಮೇಲೂ ಪರಿಣಾಮ ಬೀರಬಹುದು. ಇನ್ನು ಪುರುಷರಲ್ಲಿ ಶಿಶ್ನದಿಂದ ಬಿಳಿ, ಹಳದಿ ಅಥವಾ ಹಸಿರು ವಿಸರ್ಜನೆ, ವೃಷಣಗಳ ನೋವು ಅಥವಾ ಊತ ಇದು ಅಪರೂಪವಾಗಿ ಕಂಡುಬರುತ್ತೆ. ಇನ್ನು ಮಹಿಳೆಯರಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣವೆಂದರೆ ಋತುಚಕ್ರದ ಮಧ್ಯದಲ್ಲಿ ಯೋನಿಯಿಂದ ಅಸಹಜ ರಕ್ತಸ್ರಾವವಾಗುತ್ತೆ. ಹಾಗೆಯೇ ಯೋನಿಯಿಂದ ಅತಿಯಾದ ಸ್ರವಿಸುವಿಕೆಯಾಗುತ್ತೆ. ಇದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದಾದ್ರೆ, ಈ ಬ್ಯಾಕ್ಟೀರಿಯಾಗಳು ಸೋಂಕಿತ ಜನರ ವೀರ್ಯದ ಮೊದಲ ಸ್ರವಿಸುವ ದ್ರವಗಳಲ್ಲಿ ಮತ್ತು ಯೋನಿ ದ್ರವಗಳಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇದು ಮುಖ್ಯವಾಗಿ ಅಸುರಕ್ಷಿತ ಯೋನಿ ಲೈಂಗಿಕತೆಯ ಮೂಲಕ ಹರಡುತ್ತೆ. ಅಲ್ಲದೆ ಈ ದ್ರವಗಳೊಂದಿಗೆ ಸಂಪರ್ಕದಲ್ಲಿರುವ ಕೈಗಳಿಂದ ಕಣ್ಣುಗಳನ್ನ ಸ್ಪರ್ಶಿಸೋದು ಸಹ ಕಣ್ಣುಗಳಲ್ಲಿ ಸೋಂಕಿಗೆ ಕಾರಣವಾಗಬಹುದು. ಇದು ಹೆರಿಗೆಯ ಸಮಯದಲ್ಲಿ ಸೋಂಕಿತ ತಾಯಿಯಿಂದ ಮಗುವಿಗೂ ಕೂಡ ಹರಡುತ್ತೆ. ಇನ್ನು ಚಿಕಿತ್ಸಾ ವಿಧಾನಗಳನ್ನ ನೋಡೋದಾದ್ರೆ, ಡ್ಯುಯಲ್ ಥೆರಪಿ ನಡೆಸಲಾಗುತ್ತೆ. ಬಳಿಕ ಡೋಸ್ಗಳಾಗಿ ಔಷಧಗಳನ್ನ ನೀಡಲಾಗುತ್ತೆ. ಮತ್ತೊಂದು ಡೋಸ್ ಆಗಿ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ನೀಡಲಾಗುತ್ತೆ. ವೈದ್ಯರು ತಿಳಿಸಿದ ಚಿಕಿತ್ಸೆ ಮುಗಿಯುವವರೆಗೂ ಲೈಂಗಿಕತೆಯಿಂದ ದೂರವಿರಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.